ಶರಣ್ರಿ ಸಾಹೇಬ್ರ ನಮಸ್ಕಾರ. ಇದೇನ್ರಿ ಪಾಟೀಲ್ರೇ, ಕೈ ಮುಕ್ಕೊಂಡೇ ನಿಂತಿದ್ದೀರಲ್ಲ, ದಯವಿಟ್ಟು ಕೈ ಕೆಳಗಡೆ ಇಳಿಸಿ. ನನಗೆ ಇವೆಲ್ಲ ಹಿಡ್ಸೋಲ್ಲ. ಅತಿ ವಿನಯಂ ದೂರ್ತ ಲಕ್ಷಣಂ ಅಂತಾರೆ. ನೋಡ್ರಿ ಸರ, ನಾ ಯಾವತ್ತ ಹಂಗ್ ಮಾಡೋದಿಲ್ರಿ. ನಾವ್ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ತಿಂದು ಬೆಳೆದ ದೇಹಾರ ಇದು. ನಾವ್ ಸುದ್ದಾಮ್ ಹಂಗ್ ಮಾಡಂಗಿಲ್ರಿ. ಅಂದ್ರೇನು? ಜೋಳದ ರೊಟ್ಟಿ ಬದನೆಕಾಯಿ ಪಲ್ಯ ತಿಂದೋರಲ್ಲ ಹರಿಶ್ಚಂದ್ರನ ಸಂತಾನ ಅಂತ ತಿಳ್ಕೊಬೇಕೇನ್ರಿ? ಇದನ್ನೆಲ್ಲ ನಂಬುವಂತ ಮುಟ್ಟಾಳ ನಾನಲ್ಲ. ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳುತ್ತೆ ಈ ಹಗರಣದಲ್ಲಿ ನಿಮ್ಮ ಪಾತ್ರ ಎಷ್ಟಿದೆ ಅಂತ. ಛೇ, ನೀವ್ ಇಂಥವ್ರು ಅಂತ ನಾನು ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ಸಾಹೇಬ್ರ, ಇವತ್ತ ಅಲ್ರಿ, ನನ್ನ ಬಗ್ಗೆ ಯಾವತ್ತೂ ಹಂಗ ಎಣಿಸ್ಬೇಡ್ರಿ. ನಾನು ಬಹಳ ಇನೋಸೆಂಟ್ ಅದೇನ್ರಿ. ಮಗನ ಇಂಗ್ಲಿಷ್ ಬೇರೆ ಬರಕ್ಕಿಲ್ಲ. ಶಂಟ ಅಲ್ವೋ, ಇನೋಸೆಂಟು. ನೀನೇನ್ ಬ್ರಿಟಿಷ್ ಬಿಟ್ಟಿದ್ಯಾ? ಮಕ್ಕಳು ಮುಚ್ಕೊಂಡ್ರೆ ಅಂತ ಕೇಳಿಸ್ಬಿಡ. ಸರ, ಆ ಈರ್ಭದ್ರ ಸ್ವಾಮಿ ಮೇಲೆ ಆಣಿ ಮಾಡಿ ಹೇಳ್ತೀನ್ರಿ, ಈ ಹಗರಣ ಐತಲ್ಲ ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ರಿ. ನನಗ ಆಗದವ್ರು ಯಾರೋ ನನ್ನ ಮಾರಿಗೆ ಮಸಿ ಬಳಿಯೋದಕ್ಕ ಹಕೀಕತ್ ನಡ್ಸ್ಯಾರ್ರಿ. ಯಾರೋ ಮೊಸರನ್ನ ತಿಂದ್ಬಿಟ್ಟು ನನ್ನ ಮಾರಿಗೆ ಒರ್ಸ್ಯಾರ್ರಿ ಸರ. ಅಲ್ರಿ ಪಾಟೀಲ್ರಿ, ಇಲ್ಲದ ಉಸಾಬರಿ ನಮಗ್ಯಾಕೆ? ಇದುವರೆಗೂ ವಿರೋಧ ಪಕ್ಷದವರಿಗೂ, ಮೀಡಿಯಾದವರಿಗೂ, ಜನಗಳಿಗೂ ಅಷ್ಟೇ ಯಾಕೆ? ನಮ್ಮ ಪಕ್ಷದವರಿಗೆ ನಿಮ್ಮ ಬಗ್ಗೆ ಉತ್ತರ ಕೊಟ್ಟು ನನಗೆ ಸಾಕಾಗೋಗಿದೆ. ಸಿಒಡಿಗೋ ಸಿಬಿಐಗೋ ಇದನ್ನು ಒಪ್ಪಿಸ್ತೀನಿ. ಇನ್ನೇನು ಮಾಡಕ್ಕಾಗಲ್ಲ. ಐ ಆಮ್ ಹೆಲ್ಪ್ಲೆಸ್. ಹೈಕಮಾಂಡ್ ಅವ್ರು ಬರ್ತಾರೆ, ಅವ್ರಿಗೇನು ಉತ್ತರ ಕೊಡ್ತೀರೋ ಕೊಡಿ. ಮಾಡ್ಬೇಡ್ರಿ ಸರ. ಸರ, ಇದು ನಿಮ್ ಕೈ ಅಲ್ರಿ ಸರ, ಕಾಲ್ ಅಂತ ತಿಳ್ಕೊತೀನಿ. ನನಗೆ 24 ತಾಸು ಟೈಮ್ ಕೊಡ್ರಿ ಸರ. ನಾನು ಸಾಚಾ ಅಂತ ಸಾಬೀತ್ ಮಾಡ್ತೀನಿ ಸರ. ಆಯ್ತು, ಟೈಮ್ ಕೊಟ್ಟಿದ್ದೀನಿ. ನಿರ್ದೋಷಿ ಅಂತ ಪ್ರೂವ್ ಮಾಡಿ, ನಾನು ಬರ್ತೀನಿ. ಹೋಗ್ಲಿ ಮಗನ, ಹೋಗು. ಈ ಬಾಬುರಾವ್ ಪಾಟೀಲ್ ಅಂದ್ರ ಏನಂತ ತಿಳ್ಕೊಂಡಿ? ಯಮ ನಿನಗ ದಾರಿ ಕಾಯ್ತಾ ಇರ್ತಾನ. ಹೋಗ ಮಗನ. ಹರ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಹಲೋ, ಓವರ್. ಸಿಎಂ ಅವರು ಕಾರಣಾಂತರಗಳಿಂದ ಈ ಕಾರ್ಯಕ್ರಮಕ್ಕೆ ಬರಕಾಗ್ತಾ ಇಲ್ಲ. ಪ್ರೋಗ್ರಾಮ್ ಚೇಂಜ್ ಆಗಿದೆ. ಓವರ್. ಸನ್ಮಾನ್ಯ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಈ ಕಾಲನಿಯ ಬಂಧುಗಳೇ, ಈ ಕಾರ್ಯಕ್ರಮವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಉದ್ಘಾಟಿಸಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅವರು ಬರಕಾಗ್ತಾ ಇಲ್ಲ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಈಗ ನಗರದ ಮಹಾಪೌರರಾದ ಶ್ರೀ ಚಂದ್ರಶೇಖರ್ ಅವರು ಉದ್ಘಾಟಿಸಲಿದ್ದಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ಶ್ರೀಧರ್ ಸರ್, ಸ್ಲಮ್ನಲ್ಲಿ ವಾಟರ್ ಪಂಪ್ ಉದ್ಘಾಟನೆ ಇತ್ತಲ್ಲ, ಅದಕ್ಕೆ ಯಾರನ್ನು ಕಳಿಸಿದ್ರಿ ಸರ್? ಅದಕ್ಕೆ ಮೇಯರ್ ಚಂದ್ರಶೇಖರ್ ಅವರು ಹೋಗ್ತಾರೆ ಸರ್. ಹೌದಾ? ಚೆಕ್ ಮಾಡ್ತಾವ್ರೆ. ನಾನ್ ತೆಗಿಲ್ಲ ರೀ, ನಾನ್ ಡಾಕ್ಟ್ರು. ಯಾವಾಗ ಏನ್ ತೆಗಿಬೇಕು, ಏನ್ ಮುಚ್ಚಬೇಕು ನನಗೆ ಗೊತ್ತು. ಸುಮ್ನಿರ್ತೀರಾ ರೀ? ಇವ್ರು ಮಾತಾಡ್ತಾರೋ ಇಲ್ಲ ನೀವು ಮಾತಾಡ್ತೀರಾ? ಇವಳಿಗೆ ವಾರಸ್ದಾರ ನಾನ್ ಮಾತಾಡ್ತೀನಿ. ಸುಮ್ಮನೆ ಇರೋ. ಡಾಕ್ಟ್ರೆ, ಜ್ಞಾನ ಬರುತ್ತೋ ಇಲ್ಲ ಪೂರ್ತಿಯಾಗಿ ಹೊಂಟೋಗುತ್ತೋ? ಮುಚ್ಚ್ರಿ ಬಾಯ್. ಬರುತ್ತೆ. ಮೊನಾಟಮಿಗ್ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಅನಾಟಮಿಗ್ ವರ್ಕ್ ಮಾಡ್ಬೇಕೋ ಬೇಡವೋ? ಏನ್ ಮಾತಾಡ್ತಾ ಇದ್ದೀರಾ? 6 hours ಟೈಮ್ ಜ್ಞಾನ ಬರೋದಿಕ್ಕೆ. ಡಿಸ್ಟರ್ಬ್ ಮಾಡ್ಬೇಡಿ, ಗೊತ್ತಾಯ್ತಾ? ಅದ್ರ ಮಧ್ಯದಲ್ಲಿ ಏನಾದ್ರು ಜ್ಞಾನ ಬರುತ್ತಾ? ಯಾಕೆ? ಸೀಕ್ರೆಟ್ ವಿಷಯ ಹೇಳಕೊಟ್ಟಿದ್ರು. ಸೀಕ್ರೆಟ್ ಏನು ಅಂದ್ರೆ, ಇವ್ರ ಮಗ ಬಸವರಾಜ ಇವ್ರ ಹುಟ್ಟೆ. ಡಾಕ್ಟ್ರೆ, ನನ್ ಮಗ ಬಸವರಾಜ ಹಾಸ್ಟೆಲ್ ಅಲ್ಲಿ ಇದ್ದಾನೆ. ರಜಾ ಬಂದ್ರು ಮನೆಗೆ ಬರ್ಲಿಲ್ವಲ್ಲ ಅಂತ ಯೋಚನೆ ಮಾಡಿ ಜ್ಞಾನ ಅಂತ ಬಿದ್ಬಿಟ್ಲು. ಹೇಳೋಕ್ ಬಂದ. ಹೌದೌದು, ಅಷ್ಟೇನಾ? ನೋಡ್ರಿ, 2 ಗಂಟೆಗೆ ಒಂದ್ಸಾರಿ ಜ್ಞಾನ ಬರಬಹುದು, ಬರದೇನೂ ಇರ್ಬೋದು. ಆದ್ರೆ 6 ಗಂಟೆಗೆ ಬರೋದು ಮಾತ್ರ ಖಂಡಿತ ಜ್ಞಾನ ಬಂದೇ ಬರುತ್ತೆ. ನೋ ಡೌಟ್ ಇನ್ ಇಟ್. ಸುಮ್ನೆ ನಮ್ ಪೇಷಂಟ್ ಹತ್ರ ವಟ ಅಂತ ಮಾತಾಡ್ತಾ ಇರಬಾರ್ದು. ಅದ್ರಲ್ಲೂ ಈ ಮನುಷ್ಯ ಮಾತ್ರ ಮಾತಾಡದೆ ಇರೋ ತರ ನೋಡ್ಕೊಳ್ಳಿ. ಬಿ ಕೇರ್ಫುಲ್, ಓಕೆ? ನಮ್ ಸಂಸಾರದ ಗುಟ್ಟೆಲ್ಲ ಡಾಕ್ಟರ್ ಹತ್ರ ಯಾಕೋ ಹೇಳ್ತೀಯಾ? ಗುರುವೇ, ಡಾಕ್ಟರ್ ಹತ್ರ, ಲಾಯರ್ ಹತ್ರ ಗುಟ್ಟನ್ನ ಮುಚ್ಚಿಟ್ಕೋಬಾರ್ದು. ಆ ಮಗುವಿನ ಅಪ್ಪ ಯಾರು ಅಂತ ಗೊತ್ತಾಗ್ಲಿ. ಅಯ್ಯ, ಗೊತ್ತಾದ್ರೆ ಏನ್ ಮಾಡ್ಬಿಡ್ತೀರಾ? ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಇರೋ
ಜ್ಞಾನ ಬಂದ್ಮೇಲೆ ಆ ಮಗುವಿನ ತಂದೆ ಯಾರು ಅಂತ ತಿಳ್ಕೊಂಡು ಹೋಗುವಂತೆ. ನಾನು ಇರ್ಬಾರ್ದು. ಯಾಕೋ? ಅಯ್ಯೋ ನನ್ನ ನಾಲ್ಗೆ ಸರಿಗಿಲ್ಲ. ಗುಟ್ಟು ನನ್ನ ಹತ್ರ ಗೊತ್ತಾದ್ರೇನು ನಿಮಗೆ ಗೊತ್ತಾದ್ರೇನು ಎರಡು ಒಂದೇ. ನಾನು ಹೊರಗಡೆ ಹೋಗೋದು ಟಮ್ ಟಮ್ ಡಂಗುರ ಸಾರದು. ಅಯ್ಯೋ ಬೇಡಪ್ಪ ಬೇಡ. ಅಲ್ಲೇ ಗುರುವೇ ಸಿಎಂ ವಿಚಾರ ನೋಡ್ಬೇಕಲ್ಲ. ಡಾಕ್ಟರ್ ಸರಿ ಮುಚ್ಚಿದ್ರೆ ನೋಡ್ದೆ. ಹೋಗಿ ಹೋಗಿ ಆ ಕಡೆ ಹೋಗಿ ಹೋಗಿ ಆ ಕಡೆ. ಹಲೋ ಚಾರ್ಲಿ ಸ್ಪೀಕಿಂಗ್. ಓವರ್. ಸಿಎಂ ಆನ್ ದ ವೇ. ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಬಿ ಅಲರ್ಟ್. ಓಕೆ ಓವರ್. ಹೋಗಿ ಹಿಂದಕ್ಕೆ ಹಿಂದಕ್ಕೆ ಹೋಗಿ. ಏ ಬುಲ್ಕೆ ಎಲ್ಲಿ ಹೋಗ್ತಿದ್ಯಾ? ಮುಖ್ಯಮಂತ್ರಿಗಳು ಬರ್ತಾವ್ರಂತಲ್ಲಪ್ಪ, ಈ ವೃದ್ಧಾಪ್ಯ ವೇತನ ಅರ್ಜಿ ಕೊಡೋಣ ಅಂತ ಬಂದೆ. ನೀನ್ ಅವ್ನ ಇಲ್ಲಿ ನೋಡಕ್ಕಾಗಲ್ಲ. ಇದಕ್ಕೆಲ್ಲ ಆಫೀಸ್ ಹತ್ರ ಹೋಗ್ಬೇಕು. ಆಫೀಸ್ ತಕ್ ಹೋದೆ ಒಳಗ್ ಬಿಡೋಕಿಲ್ಲ ಅಂತವ್ರೆ. ಹೌದಾ? ನೀನು ಇಲ್ಲೂ ನೋಡಕ್ಕಾಗಲ್ಲ. ಹಿಂದಕ್ಕೆ ಹೋಗಿ ನಿಂತ್ಕೋ. ಇಲ್ಲಪ್ಪ, ಅವ್ರು ನಮ್ಮೂರ್ನವ್ರೆ. ಅವ್ರು ಚಿಕ್ಕ ವಯಸ್ಸಿಂದ ನಂಗೆ ಗೊತ್ತು. ಹೊಸಿ ಬಿಡಪ್ಪ, ನಿಂದ ಅಮ್ಮಯ್ಯ. ಬಾ ನನ್ ಜೊತೆ. ನೋಡು ಇಲ್ಲಿ ನಿಂತ್ಕೋ. ಸಿಎಂ ಬಂದ ತಕ್ಷಣ ಇದನ್ನ ಕೊಟ್ಬಿಟ್ಟು ಹಿಂದೆ ಹೋಗಿ ನಿಂತ್ಕೋಬೇಕು. ಆಯ್ತಪ್ಪ. ಸರ್ ಸರ್ ಪಬ್ಲಿಕ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಇನ್ನೊಂದು ರಿಸರ್ವ್ ಪೊಲೀಸ್ ಕರ್ಸಿ ಸರ್. ಸರಿ ಕರ್ಸೋಣ. ಕ್ರೌಡ್ ಕಂಟ್ರೋಲ್ ಮಾಡಿ ಹೋಗ್ರಿ. ಇವ್ರದ್ದು ಯಾವ ಸ್ಟೇಷನ್ ಅನ್ನು ನಾನು ನೋಡಿಲ್ವೇ. ಆಯ್ತು ಸರ್. ಯಾಕೆ ಮಾಡಿದೆ? ಐ ಆಮ್ ವೆರಿ ಸಾರಿ ಬಾಸ್. ಬಾಸ್, ಅನ್ವರ್ನ ಪೊಲೀಸ್ ಹಿಡಿದ್ಬಿಟ್ರು. ಚಾರ್ಲಿ ಸ್ಪೀಕಿಂಗ್. ಓವರ್. ಎಕ್ಕರಾಯಕೆರೆ ಮೈದಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರೈತ ಸಮುದಾಯ ಭವನದ ಶಂಕುಸ್ಥಾಪನೆ ಸಂದರ್ಭದಲ್ಲಿ ಕೊಲೆ ಪ್ರಯತ್ನ, ಕಿಲ್ಲರ್ಗಳು ಎಸ್ಕೇಪ್. ಎಲ್ಲರೂ ಅಲರ್ಟ್ ಆಗಿರಿ. ಡೌಟ್ ಬಂದವ್ರನ್ನ ಅರೆಸ್ಟ್ ಮಾಡಿ ಎಲ್ಲ ವೆಹಿಕಲ್ಸ್ ಚೆಕ್ ಮಾಡಿ. ಓಕೆ ಓಕೆ ಓವರ್.